ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗಲ್ಲಿ ಆದಿತ್ರಿ ಬರ್ತಡೇ ಹೇಗಾಯಿತು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಈ ಕಡೆ ಚಿಕ್ಕಮ್ಮನ ಮನೆಯಿಂದ ಆ ಕಡೆ ಆದಿತ್ರಿ ಅಜ್ಜಿ ಮನೆ ಕಡೆ ಹೋಗ್ತಾ ಇದ್ವಿ. ಅಂದರೆ ನನ್ನ ಚಿಕ್ಕಮ್ಮನ ಮನೆ, ಇನ್ನೊಂದು ಚಿಕ್ಕಮ್ಮನ ಮನೆ. ಹಾಗೆ ಬರ್ತಡೇ ಸ್ಟಾರ್ಟ್ ಐತೆ. ಕೇಕ್ ಕಟ್ ಮಾಡೋದಕ್ಕೆ ರೆಡಿಯಾಗಿ ಆದಿತ್ರಿ ನಿಂತಿದ್ದಾಳೆ. ನೋಡಿ ಅವಳು ಡ್ರೆಸ್ ನೋಡಿ ಯಾವ ಥರ ಇದೆ, ತುಂಬ ಚೆನ್ನಾಗಿತ್ತು ಡ್ರೆಸ್. ಇವಳು ಹೀಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡಲ್ಲಾಗಿರೋ ಪಾಪದ ಹುಡುಗಿ ಥರ ಇರ್ತಾಳೆ, ತುಂಬ ತುಂಟಿನೇ ಅವಳು. ತುಂಬ ಚೆನ್ನಾಗಿತ್ತು. ವೀಡಿಯೋ ಮಾತ್ರ ಊಟ ಮಾಡಿದ್ದು ಅದೆಲ್ಲ ವೀಡಿಯೋ, ಕೇಕ್ ಕಟ್ ಮಾಡಿದ್ದು, ತಿನ್ನಿಸಿದ್ದು ಕೇಕ್ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಮೊಬೈಲ್ದು ಅಡಚಣೆ ಆಗಿತ್ತು ಅದರಿಂದ. ಹಾಗೆ ಊಟಕ್ಕೆ ಸಹ ತುಂಬ ಊಟ ಚೆನ್ನಾಗಿತ್ತು. ನೋಡಿ ಚಾಕ್ಲೇಟಲ್ಲಿ ಪಕ್ಕದಲ್ಲೇ ಇಟ್ಕೊಂಡಿದ್ದಾಳೆ ಅವಳು ಚಾಕ್ಲೇಟನ್ನು. ನೋಡಿ ಹೇಳ್ಕೊಳ್ತಾ ಇದ್ದಾಳೆ, ಬಿಡ್ತಾಯಿಲ್ಲ ಚಾಕ್ಲೇಟನ್ನು. ಕೇಕ್ ಆದರೂ ಬಿಡ್ತಾಳೆ, ಚಾಕ್ಲೇಟ್ ಬಿಡ್ತಾಯಿಲ್ಲ ಹಾಗೆ. ಹಾಗೆ ಇವಳದು ಊಟಕ್ಕೆ ಇವಳು ಬರ್ತಡೇಗೆ ಊಟ ತುಂಬ ಚೆನ್ನಾಗಿತ್ತು. ಫಿಶ್ ಬಿರಿಯಾನಿ, ಕಬಾಬ್ ಎಲ್ಲ ಮಾಡಿದರೆ ಅದನ್ನು ಸಹ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹೀಗೆ ಪುಗ್ಗ ಎಲ್ಲ ಹಾಕಿ ಬಲೂನ್ ಹಾಕಿಬಿಟ್ರು. ಚೆನ್ನಾಗಿ ಬರ್ತಡೇ ನಡೀತು. ಮಕ್ಕಳು ಸಹ ತುಂಬ ಖುಷಿಪಟ್ಟರು, ತುಂಬ ಎಂಜಾಯ್ ಮಾಡಿದ್ದಾರೆ. ಮತ್ತು ಮಕ್ಕಳು ಡ್ಯಾನ್ಸ್ ಮಾಡಿಕೊಂಡು, ಅನ್ವಿ ಮತ್ತು ಆದ್ವಿ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಎಲ್ಲ ಹಾಡೆಲ್ಲ ಹಾಕಿದಾಗ, ಈ ಡ್ಯಾನ್ಸ್ ಮಾಡಿದ್ದು ಹಾಡು ಹಾಕಿದ್ರೆ ಕಾಪಿ ರೈಟ್ ಆಗುತ್ತಲ್ಲ, ಅದರಿಂದ ಡ್ಯಾನ್ಸ್ ಮಾಡಿದ್ದು ಹಾಕೋಕ್ಕಾಗಿಲ್ಲ. ಇಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ನಾನು, ಡ್ಯಾನ್ಸ್ ಮಾಡಿದ್ದಾದರೆ ಕಾಪಿ ರೈಟ್ ಆಗುತ್ತೆ ಹಾಡು ಹಾಕಿದ್ದು ಅದಕ್ಕೆ. ಹಾಗೆ ಇವಳು ಊಟ ಮಾಡಿಸ್ಬೇಕಂದ್ರೆ, ಬರ್ತಡೇ ಎಲ್ಲ ಮುಗೀತು, ಊಟ ಮಾಡಿಸ್ಬೇಕಂದ್ರೆ ರಗಳೆ ಕೊಡ್ತಾಯಿದ್ಲು ಇವಳು. ಬಾಬಾ ಅಂತ ಕರೆದ ಮೇಲೆ ಬರ್ತಾಳೆ. ಊಟ ಮಾಡೋಕ್ಕೆ ಮಾತ್ರ ಸ್ವಲ್ಪ ಆಟ ಆಡಿಸ್ತಾಯಿದ್ಲು. ಹೀಗೆ ಮಕ್ಕಳು ಡ್ಯಾನ್ಸ್ ಮಾಡಿಕೊಂಡು ಖುಷಿಯಾಗಿ ಬರ್ತಡೇನ